Hello my dear student, welcome back to our class. So in previous class we studied about the meaning, and there are some features and the characteristics and some of the application of the operating costing and calculation of operating costing, the formula. Okay, and here in this video I am going to explain how to calculate that is a passenger kilometer and also the total kilometer. Okay, so here from the following information, here we have to calculate the first one is there total kilometer, second one total passenger kilometer. So I already explained that is a formula. All of you note down that formula in your book. Okay, so here information will be given. Number of buses 4, days operated by a month. Number of buses ಎಷ್ಟು ಅದಾವ 4 ಅದಾವ. ಬಸ್ that operate ಎಷ್ಟು ದಿನ ಆಗ್ಯದ 1 ಮಂತ್ ಒಳಗ 30 days ಆಗ್ಯದ. ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್, ಒಂದು ಬಸ್ ಎಷ್ಟು ಟ್ರಿಪ್ ಮಾಡ್ಯದ 2 ಟ್ರಿಪ್ ಮಾಡ್ಯದ. ನೆಕ್ಸ್ಟ್ ಡಿಸ್ಟೆನ್ಸ್ ಆಫ್ ರೂಟ್ 100 ಕಿಲೋಮೀಟರ್. ಡಿಸ್ಟೆನ್ಸ್ ಆಫ್ ರೂಟ್ 100 ಕಿಲೋಮೀಟರ್ ಅಂದ್ರೆ ಒಂದು ರೂಟಿಗೆ ಎಷ್ಟು ಕಿಲೋಮೀಟರ್ ಅದ 100 ಕಿಲೋಮೀಟರ್. ಡಿಸ್ಟೆನ್ಸ್ ಆಫ್ ರೂಟ್ 100 ಕಿಲೋಮೀಟರ್, 100 into 2. So here 200 distance will be there, and capacity of each bus is 40 passenger, and average passengers traveling 70% of capacity. So taken into consideration formula we have to calculate here, that is a passenger kilometer. So what is the formula for the calculation of that is a passenger kilometer? Passenger kilometer equal to number of buses into number of trips into distance into capacity of each bus into number of days into actual capacity utilized. Okay, so now we learn madonari whatever given information we have to put under the formula. So passenger kilometer equal to number of buses estadava. See here number of buses will be 4 into ಎಷ್ಟು ಟ್ರಿಪ್ ಮಾಡದ 2 ಟ್ರಿಪ್ ಮಾಡದ into 2 trips into 200 kilometer. 200 ಕಿಲೋಮೀಟರ್ ಯಾಕೆ ತಗೊಂಡು ನಾವಿಲ್ಲಿ ಮೀನ್ಸ್ ಒನ್ ವೇ ಎಷ್ಟು ಕಿಲೋಮೀಟರ್ ಆಗಿದೆ 100 ಕಿಲೋಮೀಟರ್ ಅದ. ಸೊ 2 ವೇನಲ್ಲಿ ನಮ್ದು ಎಷ್ಟು ಐತಿ ಇಲ್ಲಿ 200 ಕಿಲೋಮೀಟರ್ ಆಯಿತು ಇಂಟು 40 ಸೀಟ್ಸ್ ಅಂತ ಇದೆ. ಕೆಪಾಸಿಟಿ ಆಫ್ ಈಚ್ ಬಸ್ ಈಸ್ 40 ಪ್ಯಾಸೆಂಜರ್. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟೇಕನ್ ಇಯರ್ 40 ಸೀಟ್ಸ್ ಇಂಟು 30 ಡೇಸ್. ಯಾಕಂದ್ರೆ ಒಂದು ಬಸ್ ಎಷ್ಟು ದಿನ ಆಪ್ರೇಟ್ ಆಗಿದೆ ಅಂತ ಹೇಳಿದಾರೆ ಅವರ 4 ಬಸ್, ದಟ್ ಈಸ್ 30 days ಆಪ್ರೇಟ್ ಆಗಿದೆ ಅಂತ ಹೇಳಿದಾರ. ಸೊ ಅಲ್ಲಿ ನಾವು ಏನು ತೊಗೋಬೇಕು 30 days ತೊಗೋಬೇಕು ಇಂಟು 70%. ಸೊ 70% ಯಾಕೆ ತೊಗೊಂಡು ನಾವಲ್ಲಿ ದೇ ಹ್ಯಾವ್ ಟೋಲ್ಡ್ ಎವರೇಜ್ ಪ್ಯಾಸೆಂಜರ್ ಟ್ರಾವೆಲಿಂಗ್ ದಟ್ ಈಸ್ 70% ಆಫ್ ಕೆಪಾಸಿಟಿ. ಅಂದ್ರೆ 40 ಸೀಟದು ಒಂದು ಬಸ್ ಅದ, ಬಟ್ ಅದ್ರೊಳಗೆ ಎಷ್ಟು ಯುಟಿಲೈಸ್ ಆಗ್ಯದ 70% ಅಷ್ಟೇ ಯುಟಿಲೈಸ್ ಆಗ್ಯದ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರ. ಸೊ ವಿ ಹ್ಯಾವ್ ಟು ಟೇಕನ್ ದೇರ್ 70%. 50% ಕೊಟ್ಟರೆ ಅಂದ್ರೆ ಅಲ್ಲಿ 50% ಅಂತ ತಗೋಬೇಕು. ಸೊ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಅದರ ಬೇಸ್ ಮೇಲೆ ನಾವಲ್ಲಿ ಒಂದು ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸರ್ ತಗೋಬೇಕಾಗ್ತದ. ಸೊ ವೆನ್ ವಿ ಮಲ್ಟಿಪ್ಲೈಯಿಂಗ್ ಆಲ್ ದೀಸ್ ವಿ ಗೆಟ್ ದ 13,44,000 kilometer, that is a passenger kilometer. ಸೊ ಪ್ಯಾಸೆಂಜರ್ ಕಿಲೋಮೀಟರ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಟೇಕನ್ ಇನ್ ಟು ಕನ್ಸಿಡರೇಷನ್ ನಂಬರ್ ಆಫ್ ಬಸ್ಸಸ್, ನಂಬರ್ ಆಫ್ ಟ್ರಿಪ್, ದಟ್ ಈಸ್ ಅ ಡಿಸ್ಟನ್ಸ್. ಡಿಸ್ಟನ್ಸ್ ಈಸ್ ನಥಿಂಗ್ ಬಟ್ ಎಷ್ಟು ಕಿಲೋಮೀಟರ್ ಅದ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಹೋಗಲಿಕ್ಕೆ, ಆ್ಯಂಡ್ ಕೆಪಾಸಿಟಿ ಆಫ್ ಈಚ್ ಬಸ್ ಇಂಟು ನಂಬರ್ ಆಫ್ ಡೇಸ್ ಆ್ಯಂಡ್ ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ಡ್. ಸೊ ದಿಸ್ ಕ್ವಶನ್ ವಿಲ್ ಬಿ ಅಪಿಯರ್ಡ್ ಫಾರ್ 5 marks. ಸೊ ಈ ರೀತಿಯಾದಂಥ ಒಂದು ಕ್ವಶನ್ಸ್ ಏನಾಗ್ತಾವ ಒಂದು 5 marksಗೆ ಅಪಿಯರ್ ಆಗ್ತಿರ್ತವೆ ಫಾರ್ ಯುವರ್ ಎಕ್ಸಾಮಿನೇಷನ್. Okay, and let's see another one, that is a kilometer. So ನಿಮಗೆ ಇನ್ಫಾರ್ಮೇಷನ್ ಒಳಗೆ ಇನ್ನೊಂದು ಹೇಳಿದ್ದಾರೆ ಏನಂತ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಟೋಟಲ್ ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಸೊ ಒಂದು ದಟ್ 4 ಬಸ್ಸಸ್ ಎಷ್ಟು ಒಂದು ಕಿಲೋಮೀಟರ್ ಓಡಿದಾವ ಅಂತ ಕೇಳಿದ್ದಾರೆ. ಸೊ ಒಂದು ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಜಸ್ಟ್ ನಾವು ಇಲ್ಲಿ ಏನು ತಗೋಬೇಕು, ದಟ್ 4 buses ಇಂಟು 200 kilometer ಇಂಟು 2 trips ಇಂಟು 30 days. We not taken here that seats and actual capacity utilized. ಅದನ್ನು ಬಿಟ್ಟು ಉಳಿದಂಥ ಎಲ್ಲ ಇನ್ಫಾರ್ಮೇಷನ್ ನಾವಿಲ್ಲಿ ತಗೋಬೇಕು. 4 ಬಸ್ 4 buses
into 200 kilometer into 2 trips into 30 days. So total kilometer ಎಷ್ಟು ಓಡಿದದು? That is 48,000 kilometer ಓಡಿದ ಅಂತ ಹೇಳ್ತೀವಿ. So passenger kilometer will be 13,44,000 and total kilometer will be 48,000 kilometer. So ಈ ರೀತಿಯಾಗಿ ನಾವಿಲ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ ಮತ್ತು ಟೋಟಲ್ ಕಿಲೋಮೀಟರ್ನ ಎಷ್ಟು ಓಡಿತು ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. Okay, and next one problem, see here. So this question will be appeared under the, that is 2018 question paper, 5 marks question appear agada. So information will be given here. Belagavi Transport Company operating 4 buses. So ನೆನ್ಪಿಟ್ಕೋರಿ, that is Belagavi Transport Company operating 4 buses between Belagavi and Dharwad. The distance between Belagavi and Dharwad is about 80 km. 4 buses, distance will be 80 km and the capacity of each bus is 50 passenger. So 50 seats ಒಂದು capacity ಇರುವಂತ ಒಂದು ಬಸ್ ಅದ. But on an average the bus runs 20% empty ಅಂದರ. So 20% empty ಅಂದ್ರ actual capacity utilize ಎಷ್ಟಾಯಿತು? 80% ಯುಟಿಲೈಸ್ ಆಗ್ಯದ. 20% empty ಅಂದರ ಅಂದ್ರೆ 20% ಖಾಲಿ ಅದ, ಮೀನ್ಸ್ 80% ಏನದ ರೀ? ಫುಲ್ ಅದ ಅಂತ ಹೇಳ್ತೇವೆ ನಾವು ಇಲ್ಲಿ. ಸೊ ಅಲ್ಲಿ ನಾವು ಏನು ತಗೋಬೇಕು? ಆಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ಡ್ ಈಸ್ 80% and all the buses runs all the days of the month April. Each bus makes 2 round trips each day. Here they have told calculate the total passenger kilometer. Okay, so what is the formula for the calculation of the passenger kilometer? Here passenger kilometer equal to regular formula, that is number of buses, number of trips, distance, capacity of each bus, number of days, actual capacity utilized. Okay, so passenger kilometer ನಾವಿಲ್ಲಿ calculation ಮಾಡ್ತೀವಿ. So number of buses ಎಷ್ಟು ಅದಾವ? See here, the Belagavi Transport Company operating 4 buses. So we have taken here 4. Next, that is all the buses runs all the days of month April. Each bus makes 2 round trip andar. So only 2 trip ಹೇಳ್ತಿದ್ರು ಅಂದ್ರೆ directly we take their 2 trip, but ಏನು ಹೇಳಿದಾರ? 2 round trip andar. So 2 round trip ಅಂತಂದಾಗ ನಾವು that should be multiplied by 2 only. So ಅಲ್ಲಿ ಎಷ್ಟು ಟ್ರಿಪ್ ಅದು? 4 ಟ್ರಿಪ್ ಅದು. 4 into 4 trips into distance ಎಷ್ಟು ಕೊಟ್ಟಾರ? 80 ಕಿಲೋಮೀಟರ್ ಕೊಟ್ಟಾರ ಇಂಟು 30 ಡೇಸ್. 30 ಡೇಸ್ ಯಾಕೆ ತಗೋಬೇಕು ನಾವಿಲ್ಲಿ? ಆಲ್ ದ ಬಸ್ಸಸ್ ರನ್ಸ್ ಆಲ್ ದ ಡೇಸ್ ಆಫ್ ಅ ಮಂತ್ ಏಪ್ರಿಲ್ ಅಂತ ಹೇಳಿದಾರ. ಸೊ ಏಪ್ರಿಲ್ ಒಂದು ಡೇಸ್ ಎಷ್ಟು ಅದಾವ? 30 ಇರ್ತಾವ. ಸೊ ಅದನ್ನು ನಾವಲ್ಲಿ 30 ತೊಗೊಂಡೇವಿ ಇಂಟು 50 ಸೀಟ್ಸ್. ಸೊ ಆ್ಯಕ್ಚುಯಲ್ ಒಂದು ಕೆಪಾಸಿಟಿ ಇರುವಂಥ ಬಸ್ಸಸ್ ಎಷ್ಟದ? ಈಚ್ ಬಸ್ ಈಸ್ 50 ಪ್ಯಾಸೆಂಜರ್ಸ್ ಅದ. ಸೊ ಅಲ್ಲಿ ನಾವಲ್ಲಿ 50 ತೊಗೋಬೇಕು ಇಂಟು 80%. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್. ಸೊ ಆನ್ ಆನ್ ಎವರೇಜ್ ದ ಬಸ್ ರನ್ಸ್, that is 20% empty ಅಂದಾರ ಅವರ. ಸೊ 20% empty ಅಂದರೆ ನಾವು ಇಲ್ಲಿ ಏನು ತೊಗೋಬೇಕು? 80% ಅಂತ ತೊಗೋಬೇಕು. Okay, so when we multiplying all these whatever the information taken here, we get here passenger kilometer will be, that is 15,36,000. ಸೊ ಈ ರೀತಿಯಾಗಿ ನಾವಿಲ್ಲಿ ಒಂದು ಪ್ಯಾಸೆಂಜರ್ ಕಿಲೋಮೀಟರ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಒಂದು ಇನ್ಫಾರ್ಮೇಷನ್ ಏನು ನೆನ್ಪಿಟ್ಕೋಬೇಕಂದ್ರೆ ಪ್ರಾಬ್ಲಮ್ ಒಳಗೆ ಯಾವಾಗ ರೌಂಡ್ ಟ್ರಿಪ್ ಅಂತಾರಲ್ಲ, ದ್ಯಾಟ್ ಶುಡ್ ಬಿ ಮಲ್ಟಿಪ್ಲೈ ಬೈ 2. ರೌಂಡ್ ಟ್ರಿಪ್ ಅಂದಾಗ ಮಾತ್ರ. ಸೊ ಓನ್ಲಿ 2 ಟ್ರಿಪ್ಸ್ ಅಂತ ಅಂತಿದ್ರಂದ್ರೆ ನಾವು ಡೈರೆಕ್ಟ್ಲಿ 2 ಟ್ರಿಪ್ಸ್ ಅಂತ ತಗೋಬೇಕು. ಬಟ್ ಇಲ್ಲೇನು ಹೇಳಿದಾರಂದ್ರೆ ಈಚ್ ಬಸ್ ಮೇಕ್ಸ್ 2 ರೌಂಡ್ ಟ್ರಿಪ್ಸ್ ಅಂದಾರ. ಸೊ ಅದಕ್ಕೆ ನಾವಿಲ್ಲಿ ಏನು ತಗೋಬೇಕು? ದ್ಯಾಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 2. 2 ರೌಂಡ್ ಟ್ರಿಪ್ ಅಂದಾರ. ರೌಂಡ್ ಟ್ರಿಪ್ ಮೀನ್ಸ್ ವಾಟ್? ಹೋಗೋದು ಬರೋದು ಎರಡು ಸೇರಿನ ಏನು ಹೇಳಿದಾರ ಅವರ? ಟ್ರಿಪ್ ಅಂತ ಹೇಳಿದಾರ. ಸೊ ಅಲ್ಲಿ ನಾವು 2 into 2 ಮಾಡಬೇಕಾ? ಸೊ ನಾವಲ್ಲಿ ಟೋಟಲಿ ಎಷ್ಟು ಟ್ರಿಪ್ ಮಾಡಿದ್ವು? ಅಲ್ಲಿ 4 ಟ್ರಿಪ್ಸ್ ಮಾಡಿದ್ವಿ. ಸೊ ಈ ರೀತಿಯಾಗಿ ನಾವಿಲ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆ್ಯಂಡ್ ಇನ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ದ ಸಮ್ ಅದರ್ ಪ್ರಾಬ್ಲಮ್ಸ್ ರಿಲೇಟೆಡ್ ವಿತ್ ದಿಸ್, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ದ ಪ್ಯಾಸೆಂಜರ್ ಕಿಲೋಮೀಟರ್ ಆಲ್ಸೋ ಆ್ಯಂಡ್ preparation of the, that is operating costing. Okay, thank you.